ಭೂಮಿಯಲ್ಲಿ ಉಳುಮೆ ಮಾಡೋದ್ರಲ್ಲಿ ನಿಮಗೆ ಅತ್ಯಂತ ಲಾಭ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯಬಹುದು. ಇವೆಲ್ಲವೂ ಸಹ ಶನಿ ಯೋಗದಿಂದ ಬಂದರೆ ರಾಶಿಯವರು ಇನ್ನು 4-5 ತಿಂಗಳವರೆಗೂ ಸಹ ಕಾಯಬೇಕಾಗ್ತದೆ. ವಿಶೇಷವಾಗಿ ತಿಳ್ಕೊಳ್ಬೇಕಾಗ್ತದೆ. ಅಷ್ಟಮ ಸ್ಥಾನದಲ್ಲಿ ಕುಜ, ಬುಧ, ರವಿ ಇವೆಲ್ಲವೂ ಸಹ ಸೇರ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳಾಗುವಂಥದ್ದು, ಹಣ ಇಲ್ಲ ಸಲ್ಲದ ಅಪರಾಧಗಳು, ಅಪನಿಂದನೆಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು. ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಮಿಥುನ ರಾಶಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜನವರಿ ತಿಂಗಳು ಮಾಸ ಭವಿಷ್ಯ. ಜನವರಿ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಒಂದು ನೋಡಿ, ಮಿಥುನ ರಾಶಿಗೆ ಬಹಳ ಏರುಪೇರುಗಳು ನೋಡ್ತಿರುವಂಥ ರಾಶಿ ಅಂದರೆ ಮಿಥುನ ರಾಶಿ. ಒಂದು ತಿಂಗಳಲ್ಲಿದ್ದಂತಹ ಯೋಗ ಮತ್ತೊಂದು ತಿಂಗಳಲ್ಲಿ ಇರೋದಿಲ್ಲ. ಒಂದು ತಿಂಗಳಲ್ಲಿ ಲಾಭವನ್ನು ನೋಡ್ತೇವೆ, ಒಂದು ತಿಂಗಳಲ್ಲಿ ನಷ್ಟವನ್ನು ನೋಡ್ತೇವೆ, ಒಂದು ತಿಂಗಳಲ್ಲಿ ಖುಷಿಯನ್ನು ಪಡ್ತೇವೆ, ಒಂದು ತಿಂಗಳಲ್ಲಿ ದುಃಖವನ್ನು ಪಡ್ತೇವೆ. ಒಂದು ರೀತಿಯಲ್ಲಿ ಸಹಕಾರ ಸಹಯೋಗ ಒಂದು ತಿಂಗಳಲ್ಲಿ ಸಿಕ್ಕಿದ್ರೆ ಒಂದು ತಿಂಗಳಲ್ಲಿ ಸಹಕಾರ ಸಹಯೋಗದಿಂದ ನಾವು ವಿಮುಕ್ತರಾಗ್ತೇವೆ. ಇವೆಲ್ಲವೂ ಕಾಣ್ತಿರುವಂಥ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಮಿಥುನ ರಾಶಿ. ಯಾಕೆ ಅಂದರೆ ಗುರುವಿನ ಬಲ ಇದ್ದಂತಹ ಮಿಥುನ ರಾಶಿ ಗುರುವಿನ ಬಲವನ್ನು ಮತ್ತೆ ಕಳ್ಕೊಳ್ಳುತ್ತೆ. ಗುರುವಿನ ಬಲ ಬರಲಿಕ್ಕೆ ಮಿಥುನ ರಾಶಿಯವರು ಇನ್ನು 4-5 ತಿಂಗಳುಗಳ ಕಾಲದವರೆಗೂ ಸಹ ಕಾಯಬೇಕಾಗ್ತದೆ. ಮಿಥುನ ರಾಶಿಗೆ ನೋಡಿ, ದಶಮಯೋಗದಲ್ಲಿ ಶನಿಗ್ರಹ ದಶಮ ಯೋಗವನ್ನು ಕೊಟ್ಟರೆ ಅಂದರೆ ತಂದೆಯಿಂದ ಸಹಕಾರ ಸಹಯೋಗ ಚೆನ್ನಾಗಿ ಸಿಗುತ್ತೆ. ಪಿತ್ರಾರ್ಜಿತ ಸತ್ತುಗಳಿದ್ರೆ ಅದಕ್ಕೆ ನಿಮಗೆ ಲಾಭ ಸಿಗುತ್ತೆ. ಭೂಮಿಯಲ್ಲಿ ಉಳುಮೆ ಮಾಡೋದ್ರಲ್ಲಿ ನಿಮಗೆ ಅತ್ಯಂತ ಲಾಭ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯಬಹುದು. ಇವೆಲ್ಲವೂ ಸಹ ಶನಿ ಯೋಗದಿಂದ ಬಂದರೆ, ಗುರುವಿನ ಬಲ ಇದ್ದಾಗ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಭಾಳ ಅಡೆತಡೆಗಳಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತುಂಬ ತೊಂದರೆಗಳು ತಾಪತ್ರಗಳಾಗ್ತಿರ್ತದೆ. ಆಗುವಂಥ ಕೆಲಸಗಳಲ್ಲಿ ನಷ್ಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಯಲ್ಲಿ ಊಹಾಪೋಹಗಳನ್ನು ಹರಡುವಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಿರ್ತಾರೆ. ನಮ್ಮನ್ನು ಕಂಡಾಗ ಹೊಟ್ಟೆ ಉರಿ ಪಡುವಂಥವರು, ಅಸೂಯೆ ಪಡುವಂಥವರು, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಮನ್ನಗಳನ್ನು ಮಾತನಾಡುವಂಥವರು ಹೆಚ್ಚಿನದಾಗಿ ನಮಗೆ ಸಿಗ್ತಾರೆ. ಇದೆಲ್ಲವೂ ಸಹ ಗುರುವಿನ ದೋಷದಿಂದ, ಗುರುವಿನ ಜೊತೆಯಲ್ಲಿ ಚಂದ್ರನೂ ದೋಷ ಬರ್ತಾರೆ, ಜೊತೆಯಲ್ಲಿ 3ನೇ ಮನೆಯಲ್ಲಿರುವಂಥ ಕೇತುಗ್ರಹ ದೋಷ ಬರ್ತಾರೆ. ಜೊತೆಯಲ್ಲಿ ವಿಶೇಷವಾಗಿ ತಿಳ್ಕೊಳ್ಬೇಕಾಗ್ತದೆ, ಅಷ್ಟಮ ಸ್ಥಾನದಲ್ಲಿ ಕುಜ, ಬುಧ, ರವಿ ಇವೆಲ್ಲವೂ ಸಹ ಸೇರ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳಾಗುವಂಥದ್ದು, ಹಣಕಾಸಿನ ದುಂದು ವೆಚ್ಚಗಳಾಗುವಂಥದ್ದು, ಮನಸ್ಥಿತಿಗಳು ಭಾಳ ಬದಲಾವಣೆಗಳಾಗುವಂಥದ್ದು, ಇವೆಲ್ಲವೂ ಸಹ ಅವಮಾನಗಳನ್ನು ಅನುಭವಿಸುವಂಥದ್ದು, ಭೂಮಿ ವಿಚಾರದಲ್ಲಿ ಕಲಹಗಳಾಗುವಂಥದ್ದು, ಇದೆಲ್ಲವೂ ಆಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಜನವರಿ ತಿಂಗಳು ಲಾಭದಾಯಕ್ಕಿಂತಲೂ ಸಹ ನಷ್ಟದಾಯಕವೇ ಜಾಸ್ತಿ ಆಗಿರುತ್ತೆ. ಪಿತೃವಿನ ಆಶೀರ್ವಾದ, ತಂದೆಯರ ಆಶೀರ್ವಾದ, ಹಿರಿಕರ ಆಶೀರ್ವಾದವನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ನಷ್ಟ, ಸಮಸ್ಯೆ, ಗೊಂದಲ, ತಾಪತ್ರಗಳು, ಅಸೂಯೆಗಳು, ಇಲ್ಲ ಸಲ್ಲದ ಅಪರಾಧಗಳು, ಅಪನಿಂದನೆಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಮಿಥುನ ರಾಶಿಯವರಿಗಿರುತ್ತೆ. ಆದ್ದರಿಂದ ಮಿಥುನ ರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ, ದೋಷದಲ್ಲಿರುವಂಥವನು ಗುರುಗ್ರಹ. ಗುರುವಿನ ಜೊತೆಯಲ್ಲಿ ಸ್ವಕ್ಷೇತ್ರಾಧಿಪತಿ ಅಂತಂದರೆ ಬುಧಗ್ರಹನೂ ದೋಷದಲ್ಲಿರ್ತಾನೆ, ಶತ್ರುವಿನ ಗ್ರಹದಲ್ಲಿರ್ತಾನೆ, ಶತ್ರುವಿನ ಜೊತೆಯಲ್ಲಿರ್ತಾನೆ. ಇದೆಲ್ಲವೂ ಬಂದಾಗ ನಾನಾ ರೀತಿ ಸಂಕಷ್ಟಗಳನ್ನು ಅನುಭವಿಸಬೇಕಾಗಿರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಆದ್ದರಿಂದ ರಾಷ್ಟ್ರಾಧಿಪತಿಯಾದಂಥವನು ಬುಧಗ್ರಹ ಆಗಿರೋದ್ರಿಂದ ಮಹಾವಿಷ್ಣುವಿನ ಉಪಾಸನೆ, ತಿರುಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ವೆಂಕಟೇಶ್ವರ ಸ್ವಾಮಿ ನಮಸ್ಕಾರವನ್ನು ಮಾಡುವಂಥದ್ದು, ತ್ರಿರಂಗ ದರ್ಶನವನ್ನು ಮಾಡುವಂಥದ್ದು, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂಥ ರಂಗನಾಥನ ನೋಡುವಂಥದ್ದು, ಕೊಳ್ಳೆದ ಕಾಲದಲ್ಲಿರುವಂಥ ಮಧ್ಯರಂಗನ ನೋಡುವಂಥದ್ದು, ಶ್ರೀರಂಗಂ ತಮಿಳುನಾಡಿನಲ್ಲಿರುವಂಥ ಶ್ರೀರಂಗಂ ದರ್ಶನ ಮಾಡುವಂಥದ್ದು. ಇದರಿಂದ ಈ ಮಿಥುನ ರಾಶಿಯವರಿಗೆ ರಂಗನ ದರ್ಶನದಿಂದ, ತ್ರಿರಂಗ ದರ್ಶನದಿಂದ ನಿಮಗಿರುವಂಥ ದೋಷ ಮುಕ್ತರಾಗಲಿಕ್ಕೆ ಅನುಕೂಲವಾಗುತ್ತೆ. ಅಪರಾಧಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಆಗುತ್ತೆ, ಅಪನಿಂದನೆಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದ್ದರಿಂದ ಸಾಧ್ಯವಾದರೆ ಒಮ್ಮೆ ಪ್ರಯತ್ನವನ್ನು ಮಾಡಿ. 3 ರಂಗ ನೋಡಲಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟು ಯಾವುದಾದ್ರು ಒಂದೊಂದು ವಾರನಾದರೂ ಒಂದೊಂದು ದೇವರಿಗೋಗಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಜೊತೆಯಲ್ಲಿ ಸಾಧ್ಯವಾದರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಅಥವಾ ನವಗ್ರಹಗಳ ಹೋಮಾದಿಗಳನ್ನು ಇದೆಲ್ಲವೂ ಮಾಡಿ, ಯಾರು ಯತೀಕರನ್ನು, ಋತ್ವೀಕರನ್ನು, ಅರ್ಚಕರನ್ನು ಕರೆಸಿ ಪೂಜೆ ಆದಮೇಲೆ ನವಧಾನ್ಯಗಳನ್ನು ದಾನ ಕೊಡುವಂಥದ್ದು, ಅದನ್ನು ಮಾಡೋದರಿಂದ ನಿಮಗೆ ಇನ್ನೂ ಒಂದು ರೀತಿಯಾದಂತಹ ಅಪನಿಂದನೆಗಳಿಂದ ಆಗುವಂಥ ಆರೋಗ್ಯದ ವ್ಯತ್ಯಾಸಗಳಿಂದ ನಿಮಗೆ ಅನುಕೂಲಗಳಾಗಲಿಕ್ಕೆ ನಿಮಗೆ ಸಾಧ್ಯತೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಹೇಳ್ಬೋದು. ನಮಸ್ಕಾರ.